ಪಿಂಚಣಿ ಪಡೆಯುತ್ತಿರುವವರಿಗೆ ಭರ್ಜರಿ ಗುಡ್ ನ್ಯೂಸ್. ಪಿಂಚಣಿ ಹೆಚ್ಚಳ ಹೆಚ್ಚಳ ಹೆಚ್ಚಳ. ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಪಿಂಚಣಿ ಪಡಿತಾ ಇದ್ದಂತಹ ಎಲ್ಲಾ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ಹಿರಿಯ ನಾಗರಿಕರಿಗೆ, ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಹಾಗೂ ನಿವೃತ್ತ ನೌಕರುದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಸರ್ಕಾರದಿಂದ ಬಂದಿದೆ. ಯಾರ್ಯಾರಿಗೆ ಎಷ್ಟೆಷ್ಟು ಪಿಂಚಣಿ ಹಣ ಜಮೆ ಆಗುತ್ತೆ ಅಂತ ತಿಳಿಸಿಕೊಡ್ತಾನೆ ಮತ್ತು ಯಾವ ದಿನಾಂಕದಂದು ನಿಮ್ಮ ಪಿಂಚಣಿ ಹಣ ನಿಮಗೆ ಡಬಲ್ ಅಂದ್ರೆ ಹೆಚ್ಚಿಗೆಯಾಗಿ ಸಿಗ್ತಾ ಇರುವಂತದ್ದು ಮತ್ತು ಎಷ್ಟೆಷ್ಟು ಹಣ ನಿಮ್ಗೆಲ್ಲರಿಗೂ ಕೂಡ ಸಿಗ್ತಾ ಇದೆ ಎಲ್ಲವನ್ನೂ ಕೂಡ ತಿಳಿಸಿಕೊಡ್ತಾನೆ. ವೀಕ್ಷಕರೇ ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಕೊಡೋದಿಲ್ಲ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡದೆ ನೋಡ್ತಾ ಇದ್ರೆ ಅಂದ್ರೆ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ನೀಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ವೀಕ್ಷಕರೇ, ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಒಂದು ಲೈಕ್ ಅನ್ನ ಮಾಡಬಹುದು. ನೋಡಿ, ಇಲ್ಲಿ ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರದ ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇರುವಂತದ್ದು, ಯಾರಿಗೆ ಎಷ್ಟೆಷ್ಟು ಹಣ ಮತ್ತು ಯಾವ ದಿನಾಂಕದಿಂದ ಇದು ಜಾರಿಗೆ ಆಗುತ್ತೆ ಮತ್ತು ಇದಕ್ಕೆ ಹೊಸ ಪರಿಹಾರವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ರಾಜ್ಯ ಸರ್ಕಾರದಿಂದ. ಹಾಗೂ ಇತರೆ 3 ಬಿಗ್ ಅಪ್ಡೇಟ್, ಈ 3 ಡಿಪಾರ್ಟ್ಮೆಂಟ್ ಅಪ್ಡೇಟ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ. ಇವೆಲ್ಲವೂ ಕೂಡ ಸ್ವತಃ ಸರ್ಕಾರದಿಂದಲೇ ಅಧಿಕೃತವಾಗಿ ಬಂದಿರುವಂತಹ ಅಪ್ಡೇಟ್ ಗಳಾಗಿರುತ್ತವೆ. ಹಾಗಾಗಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರದು, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಪಿಂಚಣಿದಾರರಿಗೆ ಬಹಳ ದೊಡ್ಡ ಅಪ್ಡೇಟ್ ಬಂದಿದೆ. ಹಿರಿಯ ನಾಗರಿಕರು, ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರು ಮತ್ತು ಅಂಗವಿಕಲರು ಅಂದ್ರೆ ವಿಶೇಷ ಚೇತನರು ಹಾಗೂ ನಿವೃತ್ತ ನೌಕರುದಾರರು ಎಲ್ಲಾ ಪಿಂಚಣಿದಾರರಿಗೆ ನೇರವಾಗಿ ಹಣಕ್ಕೆ ಸಂಬಂಧಿಸಿದ ಸುದ್ದಿ ಇದಾಗಿದೆ. ನೋಡಿ, ಇಲ್ಲಿ ಅನೇಕ ರೀತಿಯ ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇರುವಂತದ್ದು, ಎಲ್ಲಾ ಪಿಂಚಣಿಯ ಹಣದ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡ್ತಾನೆ. ನೋಡಿ, ಮತ್ತೆ ಪಿಂಚಣಿ ಹೇಗೆ ನೀವು ಸ್ಮಾರ್ಟ್ ಮಾಡಿಕೊಳ್ಳಬೇಕು, ಪ್ರತಿಯೊಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿರಿ. ನಿಮ್ಮ ಮನೆಯಲ್ಲಿರುವ ಪಿಂಚಣಿದಾರರಿಗೆ ಈ ಮಾಹಿತಿಯನ್ನ ಶೇರ್ ಮಾಡಲೇಬೇಕು. ನೋಡಿ, ಪಿಂಚಣಿ ಹಣ ದೊಡ್ಡ ಹೌದು, ಇದು ಮೊದಲನೆಯದಾಗಿ ಕರ್ನಾಟಕ ಸರ್ಕಾರದಿಂದ ಬಂದಿರುವಂತಹ ಅಪ್ಡೇಟ್ ಆಗಿರುತ್ತೆ. ನೋಡಿ, ಮೊದಲು ಕರ್ನಾಟಕ ಸರ್ಕಾರದ ಅಪ್ಡೇಟ್ ನೋಡೋಣ, ಆಮೇಲೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಅಪ್ಡೇಟ್ ಅನ್ನು ತಿಳಿಸಿಕೊಡ್ತಾನೆ. ನೋಡಿ, ಮೊದಲು ಕರ್ನಾಟಕ ಸರ್ಕಾರದ ಅಪ್ಡೇಟ್ ಇದಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಘೋಷಣೆ ಮಾಡಿದ್ದಾರೆ, ಹಿರಿಯ ನಾಗರಿಕರು ಪಿಂಚಣಿ ಹಣ ಹೆಚ್ಚಳ ಮಾಡಲಾಗುತ್ತೆ ಅಂತ. ಹೌದು, ಈಗ ಬಹುತೇಕ ಹಿರಿಯ ನಾಗರಿಕರಿಗೆ ಸುಮಾರು 800 ರೂಪಾಯಿ ಪಿಂಚಣಿ ಹಣ ಬರುತ್ತಿದೆ. ಆದ್ರೆ ಈಗ ಹೊಸ ಅಪ್ಡೇಟ್ ಪ್ರಕಾರ ನಿಮ್ಗೆ ಹಣ ಎಷ್ಟೆಷ್ಟು ಸಿಗ್ತಾ ಇದೆ ಅಂತ ಕೂಡ ತಿಳಿಸಿಕೊಡ್ತಾನೆ. ವಿಡಿಯೋನ ಯಾರಿನ್ನೂ ಲೈಕ್ ಮಾಡಿಲ್ಲ ವೀಕ್ಷಕರೇ, ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ನೋಡಿ, ಹಿರಿಯ ನಾಗರಿಕರಿಗೆ ಅಷ್ಟೇ ಅಲ್ಲದೆ ಇಲ್ಲಿ ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಹಾಗೂ ಇಲ್ಲಿ ಅಂಗವಿಕಲರಿಗೆ ಅಂದ್ರೆ ವಿಶೇಷ ಚೇತನರಿಗೂ ಕೂಡ ಹಣ ಹೆಚ್ಚಿಗೆ ಆಗ್ತಾ ಇರುವಂತದ್ದು. ಮೊದಲಿಗೆ ಇಲ್ಲಿ ಹಿರಿಯ ನಾಗರಿಕರಿಗೆ ಎಷ್ಟು ಹಣ ಹೆಚ್ಚಿಗೆ ಆಗ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ನೋಡಿ, ಸುಮಾರು 800 ರೂಪಾಯಿ ಹಣ ಪಿಂಚಣಿ ಬರ್ತಾ ಇತ್ತಲ್ವಾ, ಈಗ ಪಿಂಚಣಿ ಹಣ 1400 ರೂಪಾಯಿಯಿಂದ 1500 ರೂಪಾಯಿವರೆಗೆ ಏರಿಕೆಯಾಗುವ ಸಾಧ್ಯತೆ ಹೆಚ್ಚಳವಾಗಿದೆ. ನೋಡಿ, ಇದು ಈ ತಿಂಗಳ ಅಂತ್ಯದ ಒಳಗೆ ಜಾರಿಗೆ ಬರಲಿದೆ ಎಂದು ಸರ್ಕಾರ ಆಲ್ರೆಡಿ ತಿಳಿಸಿರುವಂತದ್ದು. ಹಾಗಾಗಿ ಈ ಬರುವಂತಹ ಪಿಂಚಣಿ ಹಣ ನಿಮಗೆ ಯಾವ ದಿನಾಂಕದಂದು ಕೂಡ ಬರುತ್ತೆ, ಎಷ್ಟು ಬರುತ್ತೆ ಎಲ್ಲವನ್ನು ಕೂಡ ತಿಳಿಸಿಕೊಡ್ತಾನೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಯಾವುದೇ ಹೊಸ ಅರ್ಜಿಯನ್ನ ಹಾಕುವಂತಹ ಅವಶ್ಯಕತೆ ಇಲ್ಲ. ಇವಾಗ ನೀವು ಯಾವ ಪಿಂಚಣಿ ಹಣವನ್ನ ಪಡ್ಕೊಳ್ತಾ ಇದ್ರಲ್ವಾ, ಅದೇ ನಿಮಗೆ ಸರಿಸುಮಾರು 1400 ರೂಪಾಯಿಂದ 1500 ರೂಪಾಯಿ ಹಣ ಪಿಂಚಣಿಯ ಹಣ ಸಿಗುತ್ತೆ ಹಿರಿಯ ನಾಗರಿಕರಿಗೆ. ಇದು ಹಿರಿಯ ನಾಗರಿಕರಿಗೆ ಹೆಚ್ಚಿಗೆ ಆಗ್ತಾ ಇರುವಂತದ್ದು. ನೋಡಿ, ಇದು ಹಿರಿಯ ನಾಗರಿಕರಿಗೆ ದೊಡ್ಡ ರಿಲೀಫ್ ಅಂತಲೇ ಹೇಳ್ಬಹುದು. ಇವಾಗ ಬನ್ನಿ, ಪಿಂಚಣಿ ನಿಂತು ಹೋದ್ರೆ ಏನ್ ಕಾರಣ ಅಂತ ಕೂಡ ತಿಳಿಸಲಾಗಿದೆ. ಇನ್ನೊಂದು ದೊಡ್ಡ ಸಮಸ್ಯೆ ಏನಂದ್ರೆ ಅನೇಕರ ಪಿಂಚಣಿ ನಿಂತು ಹೋಗಿದೆ. ಏಕೆ ಅಂತಂದ್ರೆ ಇಲ್ಲಿ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ಇಲ್ಲಿ ಸರ್ಕಾರ ಕೊಟ್ಟ ಉತ್ತರ ಏನಂದ್ರೆ ವೆರಿಫಿಕೇಶನ್. ಹೌದು ವೀಕ್ಷಕರೇ, ದಾಖಲೆಗಳ ಪರಿಶೀಲನೆ. ಕರ್ನಾಟಕ ಸರ್ಕಾರದಿಂದ ಇಲ್ಲಿ ಸರ್ಕಾರ ಪರಿಶೀಲನೆ ಮಾಡುವಾಗ ಮೃತಪಟ್ಟವರ ಹೆಸರಿನಲ್ಲಿ ಪಿಂಚಣಿ ಮತ್ತು ಅರ್ಹರಲ್ಲದವರ ಪಿಂಚಣಿ ಪಡೆಯುತ್ತಿರುವುದು ಸ್ಪಷ್ಟವಾಗಿದೆ. ಹಾಗಾಗಿ ಇಲ್ಲಿ ವೆರಿಫಿಕೇಶನ್ ದಾಖಲಾತಿಗಳಿಂದ ನಿಮಗೆ ಪಿಂಚಣಿ ಹಣ ನಿಂತು ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆಲ್ರೆಡಿ ನಿಂತವರಿಗೆ ಇದೇ ಕಾರಣ ಅಂತ ಕೂಡ ಹೇಳಲಾಗಿದೆ. ಇಂತಹ ಸುಮಾರು 23 ಲಕ್ಷ ಖಾತೆಗಳನ್ನ ರದ್ದುಗೊಳಿಸಲಾಗಿದೆ. ಅದಕ್ಕಾಗಿ ಹಲವಾರು ಪಿಂಚಣಿ ಹಠಾತ್ ನಿಂತು ಹೋಗಿದೆ. ಆದ್ರೆ ಇಲ್ಲಿ ಒಂದು ಮುಖ್ಯ ವಿಚಾರ ಏನಂತಂದ್ರೆ, ನಿಮ್ಮ ಜೀವಂತವಾಗಿದ್ದು ಅರ್ಹರಾಗಿದ್ದು ಆದರೂ ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ ನಿಮಗೆ ಪರಿಹಾರ ಇದೆ. ಪಿಂಚಣಿ ಮತ್ತು ಸ್ಮಾರ್ಟ್ ಮಾಡಿಕೊಳ್ಳಬಹುದು. ನೀವು ಪಿಂಚಣಿ ನಿಂತು ಹೋದ್ರೆ ನೀವು ಮಾಡಬೇಕಾದ ಮುಖ್ಯ ಕೆಲಸ ಒಂದೇ, ಏನಂದ್ರೆ ಲೈಫ್ ಸರ್ಟಿಫಿಕೇಟ್. ಹೌದು ವೀಕ್ಷಕರೇ, ಜೀವಿತ ಪ್ರಮಾಣ ಪತ್ರ ಅಂತ ಹೇಳ್ಬಹುದು. ಇದನ್ನ ಹೇಗೆ ಮಾಡ್ಬೇಕಂತಂದ್ರೆ, ನಿಮ್ಮ ಬ್ಯಾಂಕ್ಗೆ ನೇರವಾಗಿ ಹೋಗಿ ಲೈಫ್ ಸರ್ಟಿಫಿಕೇಟ್ ಅನ್ನ ಸಲ್ಲಿಸಿ. ಅದು ನಿಮಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ಬ್ಯಾಂಕ್ನವರಿಗೆ ಜಸ್ಟ್ ಕಾಲ್ ಮಾಡಿ ತಿಳಿಸಿ, ಅವರೇ ಬಂದು ಸರ್ಟಿಫಿಕೇಟ್ ಅನ್ನ ತಗೊಂಡು ನಿಮ್ಮ ಒಂದು ವಿಡಿಯೋ ಕಾಲ್ ಮುಖಾಂತರ ತಗೊಳ್ತಾರೆ. ನೋಡಿ, ಆಧಾರ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಅನ್ನ ತೆಗೆದುಕೊಂಡು ಇಟ್ಕೊಂಡಿರಿ ಅಥವಾ ತೆಗೆದುಕೊಂಡು ಹೋಗಿ. ಮತ್ತು ಬ್ಯಾಂಕ್ ಅವರು ಆಪ್ರೇಟ್ ಮಾಡಿದ ಮೇಲೆ 1 ರಿಂದ 2 ತಿಂಗಳ ಪಿಂಚಣಿ ಹಣ, ಯಾವ ಪಿಂಚಣಿ ಹಣ ಬಂದಿದ್ದಿಲ್ಲ ಅದೆಲ್ಲವೂ ಕೂಡ ನಿಮಗೆ ಜಮೆ ಆಗುತ್ತೆ. ಇವಾಗ ಬನ್ನಿ, ಎರಡನೆಯದಾಗಿ ಅಂಗವಿಕಲರಿಗೆ. ವೀಕ್ಷಕರೇ, ನಿಮಗೂ ಕೂಡ ಬ್ಯಾಂಕ್ಗೆ ಹೋಗಲು ಆಗದಿದ್ದರೆ ಕುಟುಂಬದ ಸದಸ್ಯರ ಸಹಾಯದಿಂದ ಅಧಿಕಾರಿಗಳಿಗೆ ವಿಡಿಯೋ ಕಾಲ್ ಮೂಲಕ ಜೀವಂತ ಇರುವುದನ್ನು ತೋರಿಸಬಹುದು. ಸರ್ಕಾರ ಈ ಸೌಲಭ್ಯವನ್ನು ಒದಗಿಸಿದೆ. ಹೀಗಾಗಿ ಬ್ಯಾಂಕ್ಗೆ ಹೋಗದೆ ಕೂಡ ವೆರಿಫಿಕೇಶನ್ ಕೂಡ ಮಾಡಬಹುದಾಗಿರುತ್ತೆ. ಇದು ಹಿರಿಯ ನಾಗರಿಕರಿಗೆ ಅಷ್ಟೇ ಅಲ್ಲದೆ ಅಂಗವಿಕಲರಿಗೂ ಕೂಡ ಅಪ್ಲೈ ಆಗುತ್ತೆ. ಇವಾಗ ಬನ್ನಿ ವೀಕ್ಷಕರೇ, ವಿಧವಾ ವೇತನ ಭಾರಿ ಹೆಚ್ಚಳ ಕಂಡಿರುವಂತದ್ದು ಕೇಂದ್ರ ಸರ್ಕಾರದಿಂದ ಕೊಡಲಾಗುತ್ತೆ. ಈ ಒಂದು ವಿಧವಾ ವೇತನವನ್ನ ನೋಡಿ, ಇವಾಗ ಕರ್ನಾಟಕ ಸರ್ಕಾರದ ಅಪ್ಡೇಟ್ ಅನ್ನು ತಿಳಿಸಿದ್ವಿ. ಇವಾಗ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ. ನೋಡಿ, ವಿಧವಾ ವೇತನದ ಭಾರಿ ಹೆಚ್ಚಳ ಅಂತ ಹೇಳ್ಬಹುದು. ಇದೀಗ ವಿಧವೆಯರಿಗೆ ಬಹಳ ದೊಡ್ಡ ಗುಡ್ ನ್ಯೂಸ್ ಬಂದಿದೆ. ಕೇಂದ್ರ ಸರ್ಕಾರದಿಂದ ವಿಧವಾ ವೇತನವನ್ನು
ಹಣವನ್ನ ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸಲಾಗಿದೆ. ಹೌದು ವೀಕ್ಷಕರೇ, ಕರ್ನಾಟಕದಲ್ಲಿ ಇಷ್ಟು ಹಣವನ್ನ ಏರಿಕೆ ಮಾಡಲಾಗಿದೆ. ಅದೆಷ್ಟು ಅಂತ ತಿಳಿಸಿಕೊಡ್ತಾನೆ ನೋಡಿ. ಯಾರಿನ್ನೂ ಲೈಕ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಅಂದ್ರೆ ವೀಕ್ಷಕರೇ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಕೇಂದ್ರ ಸರ್ಕಾರದಿಂದ ವಿಧವಾ ವೇತನವನ್ನ ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸಲಾಗಿದೆ. ಕರ್ನಾಟಕದಲ್ಲಿ ಮೊದಲು ಇಲ್ಲಿ ವಿಧವೆಯರಿಗೆ ಸಿಗುತ್ತಿದ್ದ ಪಿಂಚಣಿ 900 ರೂಪಾಯಿ ಈಗ ಹೊಸ ಅಪ್ಡೇಟ್ ಪ್ರಕಾರ 2200 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇದು ಕೇಂದ್ರ ಸರ್ಕಾರದ ಸಹಾಯಧನದ ಮೂಲಕ ಮತ್ತು ರಾಜ್ಯ ಸರ್ಕಾರದ ಜೊತೆ ಸೇರಿ ಜಂಟಿಯಾಗಿ ನಿಮಗೆ ಈ ಒಂದು ಹಣವನ್ನು ನೀಡಲಾಗುತ್ತೆ. ಇದರಿಂದ ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಆರ್ಥಿಕವಾಗಿ ದೊಡ್ಡ ಸಹಾಯ ಆಗಲಿದೆ. ನೋಡಿ, ಕರ್ನಾಟಕದಲ್ಲಿ 2200 ರೂಪಾಯಿ ಹಣ ಸಿಗ್ತಾ ಇದೆ. ಆದ್ರೆ ಮಧ್ಯಪ್ರದೇಶದಲ್ಲಿ 3000 ರೂಪಾಯಿ ಹಣ ಸಿಗ್ತಾ ಇದೆ ವಿಧವಾ ವೇತನ, ಮತ್ತು ರಾಜಸ್ಥಾನ ಈ ವಿಧವಾ ವೇತನ 2500 ರೂಪಾಯಿ ಹಣ ಸಿಗ್ತಾ ಇದೆ, ಮತ್ತು ಉತ್ತರ ಪ್ರದೇಶದಲ್ಲಿ 1500 ರೂಪಾಯಿ ಹಣ ಸಿಗ್ತಾ ಇದೆ. ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಸ್ನೇಹಿತರೆ, ಇತರ ರಾಜ್ಯಗಳಲ್ಲೂ ಪಿಂಚಣಿ ಹೆಚ್ಚಳಾಗಿದೆ. ಅಂದ್ರೆ ದೇಶಾದ್ಯಂತ ಪಿಂಚಣಿದಾರರಿಗೆ ಸರ್ಕಾರದಿಂದ ಭರ್ಜರಿ ಮತ್ತು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿರುವಂತದ್ದು. ನೋಡಿ, ಇಲ್ಲಿ ಒಟ್ಟಿನಲ್ಲಿ ಪಿಂಚಣಿ ಹಣ ಹೆಚ್ಚಳವಾಗುತ್ತಿದೆ. ಪಿಂಚಣಿ ನಿಂತಿದ್ರೆ ಭಯ ಪಡಬೇಡಿ, ಲೈಫ್ ಸರ್ಟಿಫಿಕೇಟ್ ಅನ್ನು ಸಲ್ಲಿಸಿ. ಮತ್ತು ನೋಡಿ, ಇಲ್ಲಿ ನಿಮ್ಮ ಮನೆಯಲ್ಲಿರುವ ಅಜ್ಜ ಅಜ್ಜಿಯರು ಅಥವಾ ವಿಧವಾ ವೇತನ ಪಡಿತಾ ಇದ್ದಂತವರು ಮತ್ತು ಅಂಗವಿಕಲರು, ನೋಡಿ ಅಂಗವಿಕಲರಿಗೆ ಒಂದು ಸ್ಪೆಷಲ್ ಅಪ್ಡೇಟ್ ಇದಾಗಿರುತ್ತೆ. ಏನಂದ್ರೆ ವೀಕ್ಷಕರೇ, ಕರ್ನಾಟಕ ಸರ್ಕಾರದಿಂದ ಅಂಗವಿಕಲರ ಪಿಂಚಣಿದಾರರಿಗೆ ಹಣ ಹೆಚ್ಚಳ ಮಾಡಲು ಇಲ್ಲಿ ಭಾರಿ ಚರ್ಚೆ ನಡೀತಾ ಇದೆ. ಈಗ ಅಂಗವಿಕಲರಿಗೆ ಸಿಗುತ್ತಿರುವ ಪಿಂಚಣಿ ಏನಂತಂದ್ರೆ, ನಿಮ್ಮ ಒಂದು ಅಂಗವೈಕಲ್ಯತೆಯ ಪರ್ಸೆಂಟೇಜ್ ಮೂಲಕ ನಿಮಗೆ ಪಿಂಚಣಿ ಹಣ ಸಿಗ್ತಾ ಇದೆ. ಅಂದ್ರೆ 75% ಒಳಗಡೆ ಇದ್ರೆ ಇಷ್ಟು, 75% ಮೇಲೆ ಇದ್ರೆ ಇಷ್ಟು ಅಂತ. ಈಗ ಅಂಗವಿಕಲರಿಗೆ ಸಿಗುತ್ತಿರುವ ಪಿಂಚಣಿ ಸುಮಾರು 800 ರಿಂದ 1000 ರೂಪಾಯಿ. ಆದರೆ ಸರ್ಕಾರದ ಒಳ ಚರ್ಚೆ ಪ್ರಕಾರ ಇದನ್ನು 1400 ರೂಪಾಯಿಂದ 1500 ರೂಪಾಯಿ ತನಕ ಇವಾಗ ನಿಮಗೆ ಎಷ್ಟು ಸಿಗ್ತಾ ಇದೆಯಲ್ಲ ಅದರ ಡಬಲ್ ಆಗುವಂತಹ ಸಾಧ್ಯತೆ ಹೆಚ್ಚಿಸುವ ಪ್ರಸ್ತಾವನೆ ಇದೆ. ಅಧಿಕೃತ ಆದೇಶ ಇನ್ನೂ ಬರಬೇಕಿದೆ. ಆದರೆ ಹಿರಿಯ ನಾಗರಿಕರು ಪಿಂಚಣಿ ಜೊತೆಗೆ ಅಂಗವಿಕಲರ ಪಿಂಚಣಿ ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ನೋಡಿ, ಇಲ್ಲಿ ಅಂಗವಿಕಲರ ಪಿಂಚಣಿ ನಿಂತಿದ್ರೆ ನೋಡಿ, ಲೈಫ್ ಸರ್ಟಿಫಿಕೇಟ್ ಅನ್ನು ಸಲ್ಲಿಸಿಲ್ಲ ಅಂತ ಅರ್ಥ, ಆಧಾರ್ ಬ್ಯಾಂಕ್ ಲಿಂಕ್ ಆಗಿಲ್ಲ ಅಂತ ಅರ್ಥ, ಮತ್ತು ವೆರಿಫಿಕೇಶನ್ ಪೆಂಡಿಂಗ್ ಇದೆ ಅಂತ ಅರ್ಥ. ಹಾಗಾಗಿ ಲೈಫ್ ಸರ್ಟಿಫಿಕೇಟ್ ಅನ್ನು ಕೂಡ ಸಲ್ಲಿಸಿ, ಆಧಾರ್ ಬ್ಯಾಂಕ್ ಲಿಂಕ್ ಅನ್ನು ಮಾಡಿಸಿ, ಮತ್ತು ವೆರಿಫಿಕೇಶನ್ ಪೆಂಡಿಂಗ್ ಇದ್ರೆ ಅದನ್ನು ಕೂಡ ಸರಿಪಡಿಸಿಕೊಳ್ಳಿ. ನೋಡಿ, ತಪ್ಪು ದಾಖಲೆ ಮತ್ತು ಪರಿಶೀಲನೆ ಇಲ್ಲದ ಖಾತೆಗಳಿಗೆ ಹಣ ಹೋಲ್ಡ್ ಮಾಡಲಾಗುವುದು. ಹಾಗಾಗಿ ನೋಡಿ, ಇಲ್ಲಿ ಅಂಗವಿಕಲರಿಗೆ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಲು ವಿಶೇಷ ಸೌಲಭ್ಯವನ್ನು ಕೊಡಲಾಗಿದೆ. ಇದೊಂದು ಹೊಸ ಬದಲಾವಣೆ ಅಂತ ಹೇಳ್ಬಹುದು. ನೋಡಿ, ಅಂಗವಿಕಲರು ಬ್ಯಾಂಕಿಗೆ ಹೋಗುವ ಕಷ್ಟ ಆಗುತ್ತೆ ಅನ್ನೋದನ್ನ ಗಮನಿಸಿ ಸರ್ಕಾರ ವಿಶೇಷ ಸೌಲಭ್ಯವನ್ನು ನೀಡಿದೆ. ಕುಟುಂಬದ ಸದಸ್ಯರ ಮೂಲಕ ಅಧಿಕಾರಿಗಳ ಜೊತೆ ವಿಡಿಯೋ ಕಾಲ್ ಮೂಲಕ ವೆರಿಫಿಕೇಶನ್ ಅಥವಾ ಮನೆಯ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡುವ ಮುಖಾಂತರ ನಿಮಗೂ ಕೂಡ ಮಾಹಿತಿಯನ್ನು ಕೊಡಲಾಗಿದೆ. ನೋಡಿ, ಇಲ್ಲಿ ಡಿಸಬಿಲಿಟಿ ಸರ್ಟಿಫಿಕೇಟ್ ಅಪ್ಡೇಟ್ ಕಡ್ಡಾಯ ಅಂತ ಹೇಳಲಾಗಿದೆ. ನೋಡಿ, ಇಲ್ಲಿ ಡಿಸಬಿಲಿಟಿ ಸರ್ಟಿಫಿಕೇಟ್ ಅಪ್ಡೇಟ್ ಆಗಿಲ್ಲದಿದ್ದರೆ ಪಿಂಚಣಿ ಹೋಲ್ಡ್ ಆಗುತ್ತೆ ನಿಮಗೆ. ಹಾಗಾಗಿ ಡಿಸಬಿಲಿಟಿ ಪರ್ಸೆಂಟೇಜ್ ಮತ್ತು ಸರ್ಟಿಫಿಕೇಟ್ ವ್ಯಾಲಿಡಿಟಿ ಮತ್ತು UDID ಕಾರ್ಡ್ ಸ್ಟೇಟಸ್ ಇದ್ದರೆ ನಿಮಗೆ ಹಣ ಬರುತ್ತೆ ಅಂತ ಹೇಳಲಾಗಿದೆ. ನೋಡಿ, ಇವಾಗ ಕೊನೆಯದಾಗಿ ಎಲ್ಲಾ ಪಿಂಚಣಿದಾರರಿಗೆ ಅಂದ್ರೆ ಹಿರಿಯ ನಾಗರಿಕರಿಗೆ ಮತ್ತು ನಿವೃತ್ತ ನೌಕರದಾರರಿಗೆ ಹಾಗೂ 60 ವರ್ಷದ ಮೇಲ್ಪಟ್ಟವರಿಗೆ ಮತ್ತು ವಿಶೇಷಚೇತನರಿಗೆ ಹಾಗೂ ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಇಲ್ಲಿ ಕೊನೆಯದಾಗಿ ಚಿಕ್ಕ ಅಪ್ಡೇಟ್ ಇದೆ. ಬಟ್ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್. ಏನಂದ್ರೆ ದಿನಾಂಕ, ಯಾವ ಒಂದು ದಿನಾಂಕದಂದು ನಿಮಗೆ ಪಿಂಚಣಿ ಹಣ ಜಮೆ ಆಗ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ನೋಡಿ, ಇಲ್ಲಿ ಏನಂದ್ರೆ ಇದನ್ನ ನಾನು 3 ಅಪ್ಡೇಟ್ ಮುಖಾಂತರ ಹೇಳ್ತೇನೆ, ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ಬನ್ನಿ, ಮೊದಲನೇ ಅಪ್ಡೇಟ್ ಏನಂದ್ರೆ, ಏನು ವಿಡಿಯೋ ಇನ್ನೇನು ಚಿಕ್ಕದಿದೆ, ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ಕೂಡ ನೋಡಿ. ನೋಡಿ, ಇಲ್ಲಿ ಏನಂದ್ರೆ ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಈ ತಿಂಗಳು ಮತ್ತು ಮುಂದಿನ ತಿಂಗಳು ಪಿಂಚಣಿ ಹಣ. ಹೌದು ವೀಕ್ಷಕರೇ, ಇತ್ತೀಚಿನ ಮಾಹಿತಿಯ ಪ್ರಕಾರ ಈ ತಿಂಗಳಿನ ಹಾಗೂ ಮುಂದಿನ ತಿಂಗಳಿನ ಹಣವನ್ನ ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತಿದೆ. ಈಗಾಗಲೇ ಕೆಲ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರು ಮತ್ತು ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರು ಮತ್ತು ಅಂಗವಿಕಲರ ಪಿಂಚಣಿ ಹಣ ಖಾತೆಗೆ ಜಮೆ ಆಗಲು ಪ್ರಾರಂಭವಾಗಿದೆ. ಆದರೆ ಎಲ್ಲರಿಗೂ ಒಂದೇ ದಿನ ಹಣ ಬರೋದಿಲ್ಲ, ಜಿಲ್ಲೆವಾರು ಬ್ಯಾಂಕ್ ವಾರು ಹಣ ಬಿಡುಗಡೆ ಆಗುತ್ತದೆ. ಹಾಗಾಗಿ ನಿಮಗೆ ಇವತ್ತೂ ಕೂಡ ಹಣ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇಲ್ಲಿ 1 ವಾರದಿಂದ 2 ವಾರ ಕಾಯಬೇಕು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇಲ್ಲಿ ಎರಡನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ 5000 ರೂಪಾಯಿ ತನಕ ನಿಮಗೆ ಪಿಂಚಣಿ ಹಣ ಸಿಗುತ್ತೆ. ಹೌದು ವೀಕ್ಷಕರೇ, ಇದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೂಡ ತಿಳಿಸಿಕೊಡ್ತಾನೆ. ಅದರ ಜೊತೆಗೆ ನೋಡಿ, ಇಲ್ಲಿ ಆಧಾರ್ ಬ್ಯಾಂಕ್ ಲಿಂಕ್ ಇಲ್ಲದಿದ್ದರೆ ಪಿಂಚಣಿ ಹೋಲ್ಡ್. ಹೌದು, ಇತ್ತೀಚೆಗೆ ಸರ್ಕಾರ ಸ್ಪಷ್ಟ ಸೂಚನೆ ಕೊಟ್ಟಿದೆ. ಆಧಾರ್ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲದಿದ್ದರೆ ಪಿಂಚಣಿ ಹಣ ತಾತ್ಕಾಲಿಕವಾಗಿ ಹೋಲ್ಡ್ ಆಗುತ್ತೆ. ಬಹಳ ಜನರಿಗೆ ಆಧಾರ್ ಲಿಂಕ್ ಇದ್ದರೂ ಇಲ್ಲಿ ಬ್ಯಾಂಕ್ ನಲ್ಲಿ ಅಪ್ಡೇಟ್ ಆಗಿಲ್ಲ, ಹಾಗಾಗಿ ಸರಿಪಡಿಸಿಕೊಳ್ಳಿ, ಹಣ ಜಮೆ ಆಗುತ್ತೆ. ಇವಾಗ ಮೂರನೇ ಅಪ್ಡೇಟ್, ಇದು ಕೊನೆಯ ಅಪ್ಡೇಟ್ ಆಗಿರುತ್ತೆ. ಹೊಸ ಪಿಂಚಣಿ ಅರ್ಜಿಗಳು ವೆರಿಫಿಕೇಶನ್ ಕಡ್ಡಾಯ ಅಂತಾನೆ ಹೇಳ್ಬಹುದು. ಹೊಸದಾಗಿ ಪಿಂಚಣಿ ಅರ್ಜಿ ಹಾಕಿದವರಿಗೆ ಇಲ್ಲಿ ಫೇಲ್ಡ್ ವೆರಿಫಿಕೇಶನ್ ಅಂದ್ರೆ ಮನೆಗೆ ಬಂದು ಪರಿಶೀಲನೆ ಮಾಡುತ್ತಾರೆ. ಯಾರ್ದು ಫೇಲ್ಡ್ ಆಗಿದೆ ಅವರಿಗೆ ನೋಡಿ, ವಯಸ್ಸು, ಆದಾಯ, ಕುಟುಂಬ ಸ್ಥಿತಿ ಎಲ್ಲವನ್ನು ಕೂಡ ಚೆಕ್ ಮಾಡಿ ರಿಪೋರ್ಟ್ ಕೊಡ್ತಾರೆ. ಇದರಿಂದ ತಪ್ಪು ಅರ್ಜಿಗಳು ರದ್ದಾಗ್ತವೆ. ನಿಜವಾದ ಅರ್ಹರಿಗೆ ಮಾತ್ರ ಪಿಂಚಣಿ ಹಣ ಸಿಗುತ್ತೆ. ನೋಡಿ, ಕರ್ನಾಟಕ ಸರ್ಕಾರದಿಂದ ಪಿಂಚಣಿ ಹಣ ಸರಿಯಾದ ವ್ಯಕ್ತಿಗೆ ತಲುಪಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಏನಂದ್ರೆ ವೀಕ್ಷಕರೇ, 5000 ರೂಪಾಯಿ ತನಕ ಕೂಡ ನಿಮಗೆ ಪಿಂಚಣಿ ಹಣ ಸಿಗುತ್ತೆ. ಏನಂದ್ರೆ ನಿಮ್ಮ ಬಳಿ ಏನಾದರೂ ಇವಾಗ ಈ ಶ್ರಮ ಕಾರ್ಡ್ ಇತ್ತಂತಂದ್ರೆ 5000 ರೂಪಾಯಿ ತನಕ ಕೂಡ ನಿಮಗೆ 60 ವರ್ಷದ ನಂತರ ಪಿಂಚಣಿ ಹಣವನ್ನು ನೀವು ಪಡೆದುಕೊಳ್ಳಬಹುದಾಗಿರುತ್ತೆ. ಇದು ಕೇಂದ್ರ ಸರ್ಕಾರದ ಒಂದು ಬಿಗ್ ಹೊಸ ಒಂದು ದೊಡ್ಡ ಯೋಜನೆ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಈ ಶ್ರಮ ಕಾರ್ಡ್ ಇದ್ದಂತವರಿಗೆ ಏನಂದ್ರೆ ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ಚಿಕ್ಕದಾಗಿ ಹಣ ಕಟ್ ಮಾಡ್ಕೊಳ್ತಾರೆ. ಏನಂತಂದ್ರೆ 18 ವರ್ಷ ಆದವರೆಗೂ ಕೂಡ ಇದು ಅಪ್ಲೈ ಆಗುತ್ತೆ. ಆದರೆ ನಿಮಗೆ 60 ವರ್ಷ ನಂತರನೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬರುತ್ತೆ ವೀಕ್ಷಕರೇ. ಹಾಗಾಗಿ ಎಲ್ಲಾ ಪಿಂಚಣಿದಾರರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೋಡಿ, ಈ 5000 ರೂಪಾಯಿ ಪಿಂಚಣಿ ಹಣವನ್ನು ನೀವು ಯಾವ ರೀತಿ ಪಡ್ಕೊಳ್ಳೋದು ಎಂಬುದನ್ನು ಲೈವ್ ಆಗಿ ನಾನು ನಿಮಗೆ ಈ ಒಂದು ವಿಡಿಯೋ ಲಾಂಗ್ ಆಗುವ ಕಾರಣದಿಂದ ಅದರ ಬಗ್ಗೆನೇ ಸ್ಪಷ್ಟವಾಗಿ ಮತ್ತು ಲೈವ್ ಆಗಿ ಹೇಗೆ ಅಪ್ಲೈ ಮಾಡೋದು ಎಲ್ಲವನ್ನೂ ಕೂಡ ತಿಳಿಸಿಕೊಡ್ತಾನೆ. ನೀವೇನಾದರೂ ಕಾಮೆಂಟ್ ಮಾಡಿದ್ರೆ ಮಾತ್ರ ನಾನು ತಿಳಿಸಿಕೊಡ್ತಾನೆ. ದಯವಿಟ್ಟು ಮ್ಯಾಕ್ಸಿಮಮ್ ಪೀಪಲ್ಸ್ ಕಾಮೆಂಟ್ ಮಾಡಿ. ಓಕೆ, ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲ ವೀಕ್ಷಕರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.